6 ಪ್ಯಾಕೆಟ್ ಇದೆ. 6 ಪ್ಯಾಕೆಟ್ ಇದೆಯಾ? ಓಕೆ, ಎಣ್ಸು ನೋಡೋಣ. ರಕ್ಷಿತ್, ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಹೇಳಿ. ನಿಮ್ಗೆಲ್ಲಾ ಸಾಮಾನು ಸಿಕ್ಕಿದೆ, ನೀವೆಲ್ಲೋ ಮಿಸ್ಪ್ಲೇಸ್ ಮಾಡಿ ಏನೋ ಆಗಿದೆ. ನಿಮ್ಮ ಕೆರೋಸಿನ್ನೇ ನಿಮ್ಮ 7ನೇ ಪದಾರ್ಥ. ಕರಿ, ನಿಮ್ ಟೀಮ್ ಅವ್ರನ್ನೆಲ್ಲ ಕರಿ. ಲೇ ಕೆರೋಸಿನ್ 7ನೇ ಪದಾರ್ಥ ಅಂತ ಬಾರ್ಲೆ. ಬಂದೆ ಸಿಕ್ಕಿರೋದೇ 6. ಕೆರೋಸಿನ್ 7ನೇ ಪದಾರ್ಥ ಬಾ. ಕೆರೋಸಿನ್ ಸಿಕ್ಕಿದೆ. ಟೋಟಲ್ ಎಷ್ಟು ಫ್ಲಾಗ್ ಸಿಕ್ಕಿದೆ? ಫ್ಲಾಗ್ 6 ಇರೋದು. ಮತ್ತೆ ಬಟ್ ಕೆರೋಸಿನ್ ಇಸ್ ದ 7th ಸಬ್ಸ್ಟೆನ್ಸ್. ಐಟಮ್ಸ್ ಎಷ್ಟಿದೆಯೋ? ಐಟಮ್ಸ್ 7, ಫ್ಲಾಗ್ 6. ಚೆಕ್ ಮಾಡೋ. ಇಲ್ಲ ನಿಂಗೆ ಕರೆಕ್ಟ್ ಆಗಿ ಚೆಕ್ ಮಾಡಿ ಹೇಳಿ ರಕ್ಷಿ. 6 or 7 ಸರಿಯಾಗಿ ಹೇಳ್ತಾ ಇಲ್ಲ. ಬನ್ನಿಪ್ಪ, ಟಾಸ್ಕ್ ಅಲ್ಲ. ನೀನು ಚೆಕ್ ಮಾಡ್ಬಿಟ್ಟು. ನನಗೆ ಕೆರೋಸಿನ್ 7ನೇ ಸಬ್ಸ್ಟೆನ್ಸ್ ಅಂತ ಈಗ ಗೊತ್ತಾಗಿತ್ತು ಇವ್ರು ಬಂದ ನಂತರ. ಫಸ್ಟ್ ನೋಡಿ ಏನೇನಿದೆ ಹೇಳಿ. ಟೊಮ್ಯಾಟೊ, ಆನಿಯನ್, ರಾಶಿ, ಫಿಶ್ ಎಲ್ಲ ಕಟ್ ಮಾಡಕ್ಕೆಲ್ಲ ಕ್ಲೀನಾಗಿ ಬರುತ್ತೆ. ನೀರ್ ಬಾಟ್ಲುಗಳಿದೆ. ಫ್ಲಾಗ್ ಸಿಕ್ಕಿದೆ. ಸೂಪರ್ ಮಗ. ಬಾಂಗ್ಡ ಮೀನು. ಓಕೆ, ಕರೆಕ್ಟ್ ಆಗಿ ನಾವ್ ಯಾವ್ಯಾವ ಸಾಮಾನು ಕೊಟ್ಟಿದೀವಿ ಎಣಿಸಿ ನೋಡೋಣ. ಅಕ್ಕಿ 1, ಉಪ್ಪು, ಈರುಳ್ಳಿ, 3, ಧನಿಯಾ ಪೌಡ್ರು, ಆಮೇಲೆ ಇದು ಏನೋ ಇದು ಹಲ್ದಿ ಪೌಡ್ರು, ಬೆಳ್ಳುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣು, ಬೇಳೆ, ಚಿಲ್ಲಿ ಪೌಡ್ರು, ಮೆಣಸಿನ್ಕಾಯಿ, ಉಪ್ಪು, ಪುಡಿ ಉಪ್ಪು, ನೀರು, 1-2 ಬೇಸನ್ನು, ಪ್ಲೇಟ್ಸು, ಬೆಂಕಿ ಪಟ್ಟ, ಎಣ್ಣೆ ಕೊಟ್ಟಿದ್ದಾರೆ ಇಂಪಾರ್ಟೆಂಟು. ಸೇಮ್ ದಿನಸಿ ಅಂಗಡಿ ತರನೇ ಇದೆ ರಫಿ ಬಾಯ್. ನಮ್ಮವ್ರು ಅವಾಗಲೆಲ್ಲ ರೆಡಿ ಮಾಡ್ಕೊಂತಾರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ. ಸೊ ಅದೇ ಒಂದು ತಗೊಂಡ್ಬಂದಿದ್ದೀನಿ. ಸೊ ಸೆಟ್ರೇಟ್ ಮಾಡಿ ಕುಕಿಂಗ್ ಮಾಡೋದೊಂದು ಬಾಕಿ ಅಷ್ಟೇ. ನಮ್ಮ ಸ್ಪೆಷಲ್ ಕುಕ್ ಇದ್ದಾರೆ ನಮ್ಮ ಟೀಮಲ್ಲಿ. ನಮ್ಗೆ ಏನು ಬೇಜಾರಿಲ್ಲ. ರಾಗಿ ಮುದ್ದೆ ಸೂಪರ್ ಆಗಿ ಮಾಡಿದ್ರು. ಈಗಲೂ ಚೆನ್ನಾಗಿ ಊಟ ಮಾಡ್ದ ಅಂತ ತಿಳ್ಕೊಂಡಿದ್ದೀವಿ. ವಾಣಿಯವರು ಫಿಶ್ ಪ್ರಿಪೇರ್ ಮಾಡ್ತೀರಾ? ನಂಗೆ ಎಷ್ಟೊತ್ತಿಗೆ ತಿಂತೀನಿ ಅಂತಿದೆ. ಪರವಾಗಿಲ್ಲ, ನಿಂದು ತಲೆಯಲ್ಲಿ ಪರವಾಗಿಲ್ಲ. ನಿಮ್ಗೆ ಫಿಶ್ ಕೊಡ್ತೀಪ. ನಿಮ್ದಕ್ಕೆ ಫಿಶ್ಗೆ ಬೇಕು ಅಂದ್ರೆ ನಮ್ದಕ್ಕೆ ಕೇಳಿ, ನಮ್ದಕ್ಕೆ ಕೊಡ್ತೀವಿ. ನೀವು ಎಣ್ಣೆಲಿ ಮಾಡ್ತಾ ಇದ್ದೀರಾ ಇಲ್ಲ ಹಾಗೆ ಬರೀ ಬೆಂಕಿಯಲ್ಲಿ ಸುಡ್ತಾ ಇದ್ದೀರಾ? ಸುಡ್ತಾ ಇದ್ದೀರಾ? ಕಡ್ಡಿನ ಹಿಂಗೆ ಇಟ್ಬಿಟ್ಟು ಸುಡಿ, ಚೆನ್ನಾಗಿ ಬರುತ್ತೆ. ಗೊತ್ತು ಚಿನ್ನ. ಇದು ಯಾಕೆ ಗೊತ್ತಾ? ನಮ್ಮ ಪಕ್ಕದ ಮನೆಯವರು ಇಲ್ಲಿ ಬಂದ್ಬಿಟ್ಟು ಅಷ್ಟೆಲ್ಲಾ ಸಜೆಷನ್ಸ್ ಕೊಡ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ನಮ್ಮ ಫಿಶ್ ಮೇಲೆ ಆಸೆ ಬಂದ್ಬಿಟ್ಟಿದೆ. ರಫಿ ಬಾಯ್, ಫಿಶ್ ಫ್ರೈ ತಿನ್ನೋಕೆ ಆಪೋಸಿಟ್ ಟೀಮ್ಗೆ ಇಷ್ಟೊಂದು ಪೂಸಿ ಹೊಡೆಯೋ ಅವಶ್ಯಕತೆ ಇಲ್ಲಮ್ಮ. ಬಾಯಲ್ಲಿ ನೀರ್ ಬಂದ್ಬಿಟ್ಟಿದೆ. ನನ್ಗೆ ಬಾಯಲ್ಲಿ ನೀರ್ ಬಂದ್ಬಿಟ್ಟಿದೆ. ಅಪರಿಚಿತ ಸ್ಥಳದಲ್ಲಿ ಹೀಗೆ ಅಡುಗೆ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಎಲ್ರಿಗೂ ಇಂಥ ಅದೃಷ್ಟ ಸಿಗ್ಬೇಕಲ್ಲ. ಫುಡ್ಡು ಹುಡ್ಕೋದಕ್ಕೆ ಕಷ್ಟ ಆಯ್ತು. ಎಸ್ಪೆಷಲಿ ನಂಗಂತೂ ಕಣ್ಣೆ ಕಾಣ್ತಿರ್ಲಿಲ್ಲ. ಬಿಕಾಸ್ ಐ ಲಾಸ್ಟ್ ಮೈ ಗ್ಲಾಸ್. ಅದಲ್ಲದೆ ಕತ್ಲೆ ಬೇರೆ, ಇದು ಬೇರೆ ಆರೋಯ್ತು. ಪಂಚ್ ಬೇರೆ ಆರೋಯ್ತು. ಏನೋ ನಮಗೂ ಮೀನಿಗೂ ಆಗ ಬರಲ್ಲ. ಹೊಗೆ ಜೊತೆಗೆ ಮೀನ್ದು ಬೇರೆ. ನಂಗೆ ಇದು ಹಾಕಿ ಕೊಟ್ಬಿಟ್ಟು ಹೋಗಿ ಪರವಾಗಿಲ್ಲ. ರಂಗನಾಯಕಿ ಸೌಟ್ ಹಿಡಿದ್ರೆ ಏನೋ ಸ್ಪೆಷಲ್ ಮಾಡ್ತಾರೆ ಅಂತ ಸೂಚನೆ. ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ಎಷ್ಟು ಕಾದಿದೆ ಅಂತ. ಅಲ್ವಾ? ಏನಿದು? ನಾನು ಅಡ್ಗೆ ಮಾಡ್ತೀನಿ. ಪಕ್ಕದ ಮನೆಯವ್ರ ಏನ್ರಿ ನಿಮ್ ಯಜಮಾನ್ರೆಲ್ಲ ಸಾಮಗ್ರಿ ತಂದ್ಕೊಟ್ಟ? ನಮ್ಮ ಯಜಮಾನ್ರು ನಮ್ಮನೆಗೆ ತಂದ್ಕೊಡೋದ್ ಬದಲು ನಿಮ್ಮನೆ ಕಡೆ ಸಾಕ್ಸ್ಬಿಟ್ಟಿದ್ದಾರೆ ಅಂತ ಏನೋ ಸುದ್ದಿ ಬಂತು. ಅದಕ್ಕೆ ಚೆಕ್ ಮಾಡಕ್ಕೆ ಬಂದೆ ಕಣ್ರಿ. ಎಗ್ ಆಮ್ಲೆಟ್ ರೆಡಿನಾ?
ಎಗ್ ಬುರ್ಜಿ ಎಗ್ಗೆಲ್ಲ ಕೊಟ್ಟಿದ್ದೀರಾ ನೀವು? ಓ ಎಗ್ ಕೊಡ್ಲಿಲ್ಲ ನೀವು? ಕೊಟ್ಟಿಲ್ವಲ್ಲ. ನನ್ಗೆ ಟರ್ಮರಿಕ್ ಪೌಡರು, ಖಾರ ಪುಡಿ, ಉಪ್ಪು ಲಾಂಗ್ ಸೈಡ್ ಮತ್ತೆ ಹುಳಿ ನೀರು ಕೊಡು. ಇದು ತಾಜಾ ಕೊಟ್ಟಿದ್ದೀರಾ? ರಾಶಿ ರಾಶಿ ಅದೇ ತಗೊಂಬ, ಪರವಾಗಿಲ್ಲ. ನೀವು ಪದೇ ಪದೇ ಆ ತರ ಅಪವಾದನ ನನ್ನ ಮೇಲೆ ಹಾಕ್ಬೇಡಿ ಸೂರಜ್ ಅವರೇ. ಅಲ್ಲೇ ನಿಂತ್ಕೊಂಡು ಹರಟೆ ಹೊಡಿತಾ ಇರ್ತಾನೆ. ಮದರ್ ಇಂಡಿಯಾ, ನೀವು ಮಾಡಿರೋ ಫಿಶ್ ಫ್ರೈಗೆ ಟಿವಿ ನೋಡ್ತಿರೋ ವೀಕ್ಷಕರ ಬಾಯಲ್ಲೂ ನೀರು ಸೋರ್ತಾ ಇದೆ.